ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ದಿವ್ಯಶ್ರೀ. ಪಾಕಿಸ್ತಾನದ ಐಎಸ್ಐ ಗೂಢಚಾರಿಕೆ ಸಂಸ್ಥೆ ಅಪ್ರಾಪ್ತ ಮಕ್ಕಳನ್ನ ಗುರಿಯಾಗಿಸಿಕೊಂಡಿದೆ. ಪಂಜಾಬ್ನಲ್ಲಿ 15 ವರ್ಷದ ಬಾಲಕನೊಬ್ಬನನ್ನ ಐಎಸ್ಐಗಾಗಿ ಗೂಢಚಾರಿಕೆ ನಡೆಸ್ತಾ ಇದ್ದ ಆರೋಪದ ಮೇಲೆ ಬಂಧಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಮೋಸಕ್ಕೊಳಗಾದ ಈ ಬಾಲಕ ಸೂಕ್ಷ್ಮ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ದ ಅನ್ನೋ ಮಾಹಿತಿ ಇದೆ. ಇದು ದೇಶದ ಭದ್ರತೆಗೆ ಗಂಭೀರ ಎಚ್ಚರಿಕೆಯಾಗಿದ್ದು, ಮಕ್ಕಳು ಹಾಗೂ ಅವರು ಬಳಸುವ ಸಾಮಾಜಿಕ ಜಾಲತಾಣಗಳು ಒಡ್ಡುವ ಅಪಾಯಗಳ ಬಗ್ಗೆ ಆತಂಕವನ್ನ ಹೆಚ್ಚಿಸಿದೆ. ಇವರ ಮೇಲೆ ನಿಗಾ ಅವಶ್ಯಕತೆ ಇದೆ ಎಂಬುದನ್ನು ಮತ್ತೊಮ್ಮೆ ಎಚ್ಚರಿಸುವಂತಾಗಿದೆ. ದಿನದಿಂದ ದಿನಕ್ಕೆ ಭಾರತದ ಮೇಲೆ ಪಾಕ್ ಗೂಢಚಾರಿಗಳ ಆಕ್ರಮಣ ಮುಂದುವರಿತಾ ಇದ್ದು, ಇಷ್ಟು ದಿನ ದೇಶದ ಕೆಲ ಯುವಕರು ಸೇರಿದ ಹಾಗೆ ವಯಸ್ಕರು ಮರುಳಾಗಿ ಪಾಕ್ಗೆ ಗೂಢಚಾರಿಕೆ ಮಾಡ್ತಾ ಇದ್ರು. ಆದರೆ ಈಗ ಪಾಕ್ ಕಣ್ಣು ಈಗಲೇ ಬೆಳೀತಾ ಇರುವ ಅಪ್ರಾಪ್ತ ಮಕ್ಕಳ ಮೇಲೂ ಬಿದ್ದಿದ್ದು, ಅವರನ್ನ ಮರಳು ಮಾಡಿ ಪಾಕಿಸ್ತಾನಕ್ಕೆ ಗೂಢಚಾರಿಕೆ ಮಾಡುವಂತೆ ಬೆಂಬಲಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಂಜಾಬ್ನಲ್ಲಿ ಪಾಕಿಸ್ತಾನದ ಗೂಢಚಾರಿಕಾ ಸಂಸ್ಥೆ ಐಎಸ್ಐಗಾಗಿ ಗೂಢಚಾರಿಕೆ ಮಾಡ್ತಾ ಇದ್ದ 15 ವರ್ಷದ ಬಾಲಕನೊಬ್ಬನನ್ನ ಬಂಧಿಸಲಾಗಿದೆ. ಪಾಕಿಸ್ತಾನಕ್ಕೆ ಗೂಢಚಾರಿಕೆ ಮಾಡ್ತಾ ಇದ್ದ ಬಾಲಕನನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಪಂಜಾಬ್ನ ಪಠಾನ್ಕೋಟ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಐಎಸ್ಐ ಗೂಢಚಾರಿಕೆ ನಡೆಸ್ತಾ ಇದ್ದ 15 ವರ್ಷದ ಅಪ್ರಾಪ್ತ ಬಾಲಕನನ್ನ ಬಂಧಿಸಿದ್ದು, ಈತ ಸುಮಾರು 1 ವರ್ಷದಿಂದ ಪಾಕಿಸ್ತಾನದ ಗೂಢಚಾರಿಕೆ ಸಂಸ್ಥೆಯ ನಿರ್ವಾಹಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದ. ಭಾರತದ ಸೂಕ್ಷ್ಮ ಮಾಹಿತಿಯನ್ನ ಐಎಸ್ಐಗೆ ನೀಡ್ತಾ ಇದ್ದ ಅಂತ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಪಠಾನ್ಕೋಟ್ ಎಸ್ಎಸ್ಪಿ ದಲ್ಜಿಂದರ್ ಸಿಂಗ್ ದಿಲ್ಲೂರ್, ಈ ಹುಡುಗನನ್ನ 15 ವರ್ಷದ ಸಂಜೀವ್ ಕುಮಾರ್ ಅಂತ ಗುರುತಿಸಲಾಗಿದ್ದು, ಭಾರತ ದೇಶದ ಭದ್ರತೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಭಯೋತ್ಪಾದಕ ಸಂಘಟನೆಗಳ ಐಎಸ್ಐ ಮತ್ತು ಪಾಕಿಸ್ತಾನಿ ಸೇನಾ ಅಧಿಕಾರಿಗಳಿಗೆ ನೀಡ್ತಾ ಇದ್ದನೆಂಬ ಮಾಹಿತಿಯ ಮೇರೆಗೆ ಬಂಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಕಿಗಳ ಬಲೆಗೆ ಬಿದ್ದ ಅಪ್ರಾಪ್ತ ಅಲ್ಲದೆ ಈ ಬಾಲಕ ಪಾಕಿಸ್ತಾನಕ್ಕೆ ಕೆಲಸ ಮಾಡಲು ಶುರು ಮಾಡಿದ್ದ. ಹೇಗೆ ಕುರಿತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದ್ದು, ಪಾಕಿಸ್ತಾನಿ ನಿರ್ವಾಹಕರು ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಬಾಲಕನನ್ನ ಮೋಸಗೊಳಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇವನ ತಂದೆಯನ್ನ ಹತ್ಯೆ ಮಾಡಲಾಗಿದೆ ಎಂದು ನಂಬಿಸಿ ಆ ಮೂಲಕ ಬಾಲಕನನ್ನ ಮಾನಸಿಕವಾಗಿ ದುರ್ಬಲಗೊಳಿಸಿ ತಮ್ಮ ಬಲೆಗೆ ಬೀಳಿಸಿಕೊಂಡಿದ್ದಾರೆ ಎನ್ನುವುದು ತನಿಖೆಯಿಂದ ಗೊತ್ತಾಗಿದೆ. ಈ ಬಾಲಕ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಘಟಕಗಳನ್ನು ನಡೆಸ್ತಾ ಇರುವ ನಿರ್ವಾಹಕರಿಗೆ ಹಲವಾರು ಸೂಕ್ಷ್ಮ ಸ್ಥಳಗಳ ವಿಡಿಯೋಗಳನ್ನು ಕಳುಹಿಸಿದ್ದಾನೆ. ಸದ್ಯ ಬಾಲಕ ಪೊಲೀಸ್ ವಶದಲ್ಲಿದ್ದು, ಗೂಢಚಾರಿಕೆಯ ವೇಳೆ ಅವನು ಎಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ ಮತ್ತು ಯಾರೊಂದಿಗೆ ಸಂಪರ್ಕ ಹೊಂದಿದ್ದ ಅನ್ನೋದರ ಬಗ್ಗೆ ಸೂಕ್ಷ್ಮವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಹೌದು, ಈ ದಿನಗಳಲ್ಲಿ ಜನಸಾಮಾನ್ಯರು ಬಳಸುವಂತಹ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಕೂಡ ಆತಂಕ ಹೆಚ್ಚಾಗಿದೆ. ಇನ್ನು ಈ ಘಟನೆ ಬೆಚ್ಚಿ ಬೀಳಿಸುವಂಥದ್ದು. ಅಪ್ರಾಪ್ತ ಬಾಲಕರನ್ನ ಸುಲಭವಾಗಿ ಮರಳು ಮಾಡಿ ಅವರನ್ನ ಮಾನಸಿಕವಾಗಿ ತಮ್ಮ ದೇಶದ ವಿರುದ್ಧವೇ ತಿರುಗಿ ಬೀಳುವಂತೆ ಮಾಡಿ ಅವರಿಂದ ದೇಶದ ಭದ್ರತೆಗೆ ಧಕ್ಕೆಯಾಗುವಂತಹ ಸೂಕ್ಷ್ಮ ಮಾಹಿತಿಯನ್ನ ಪಡೆಯುವ ಮೂಲಕ ಮಕ್ಕಳನ್ನು ಸಹ ಆಯುಧಗಳನ್ನಾಗಿ ಪಾಕ್ ಬಳಸಿಕೊಳ್ತಾ ಇದೆ. ಅಲ್ಲದೆ ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಾಗ ಆಗುವ ಅಪಾಯಗಳ ಬಗ್ಗೆ ಇದು ಉದಾಹರಣೆಯಾಗಿದೆ. ಈ ಘಟನೆ ದೇಶದ ಭದ್ರತಾ ವ್ಯವಸ್ಥೆಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಪೊಲೀಸರು ಈ ಜಾಲದಲ್ಲಿ ಬೇರೆ ಯಾರಾದರೂ ಭಾಗಿಯಾಗಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಇದು ದೇಶದ ಭದ್ರತೆಯನ್ನ ಕಾಪಾಡಲು ಇಂತಹ ಚಟುವಟಿಕೆಗಳ ಮೇಲೆ ನಿರಂತರ ನಿಗಾ ಇಡುವ ಅವಶ್ಯಕತೆ ಹಾಗೂ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳ ಮೇಲೆ ವಿಶೇಷವಾಗಿ ಅವರು ಬಳಸುವ ಸಾಮಾಜಿಕ ಜಾಲತಾಣಗಳ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಸೂಚಿಸುವ ಎಚ್ಚರಿಕೆಯ ಸಂಕೇತವಾಗಿದೆ. ಇನ್ನು ಗೂಢಚಾರಿಕೆಯ ಕುರಿತಂತೆ ಹಿಂದಿನ ಕೆಲವೊಂದು ಮಾಹಿತಿಯನ್ನು ನೋಡೋದಾದ್ರೆ 2025 ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಮೇಲೆ ಭಯೋತ್ಪಾದಕ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದ ಭಯೋತ್ಪಾದಕ ಕೇಂದ್ರಗಳನ್ನು ಧ್ವಂಸ ಮಾಡಿದೆ. ಇನ್ನು ಈ ಗೂಢಚಾರಿಕೆಗೆ ಸಂಬಂಧಪಟ್ಟಂತೆ ರಾಜಸ್ಥಾನ, ಮಹಾರಾಷ್ಟ್ರ, ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಗುಜರಾತ್, ಪಂಜಾಬ್ನಲ್ಲಿ ಅಂದು 15ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಲಾಗಿತ್ತು. ಈ ಬಂಧನಗಳು ಪಾಕಿಸ್ತಾನಕ್ಕೆ ಸೂಕ್ಷ್ಮ ಮಾಹಿತಿ ರವಾನೆಯ ವ್ಯಾಪಕ ಜಾಲವನ್ನ ಬಯಲಿಗೆಳೆದಿತ್ತು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.